ನಮಸ್ಕಾರ ವೀಕ್ಷಕರೇ, ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನು ಇದೇ ತಿಂಗಳು 11ರಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಹೀಗಾಗಿ ಜಾತ್ರಾ ಸಮಿತಿ ಹಿರಿಯ ಅಧ್ಯಕ್ಷ ಈರಣ್ಣ ಪಟ್ಟಣಶೆಟ್ಟಿ ನಾಗರಿಕರು, ಅಧಿಕಾರಿಗಳು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ತಿಂಗಳು ದಿನಾಂಕ 11ನೇ ತಾರೀಕು ಸೋಮವಾರದಿಂದ 5 ದಿನಗಳವರೆಗೆ ನಡೆಯುವ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನು ಶಾಂತ ರೀತಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡೋಣ. ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು, ಎಲ್ಲ ಅಧಿಕಾರಿ ವರ್ಗದವರು ಸಹಕರಿಸಬೇಕು ಎಂದು ಜಾತ್ರಾ ಸಮಿತಿಯ ಹಿರಿಯ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿರವರು ಹೇಳಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿರವರು ಮಾತನಾಡಿ, ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತರಾಗಿ ಕೆಲಸ ಮಾಡುತ್ತಾರೆ. ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ನಿಮಗೆ ಯಾವುದೇ ಅಹಿತಕರ ಘಟನೆ ಕಂಡುಬಂದರೆ ತಕ್ಷಣವೇ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನು ಬಗೆಹರಿಸುತ್ತೇವೆ. ಜೊತೆಗೆ ಇಲಾಖೆಯ ಅಧಿಕಾರಿಗಳು ತಮ್ಮ ಕೆಲಸವನ್ನ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಸಭೆಯಲ್ಲಿ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ್, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ, ಜಾತ್ರೆ ಸಮಿತಿ ಅಧ್ಯಕ್ಷ ರವಿ ರಾಠೋಡ್, ಶಂಕರಗೌಡ ಬಿರಾದಾರ್, ಸಂಗಮೇಶ್ ಓಲೇಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಾತ್ರಾ ಕಮಿಟಿ ಇರ್ತೈತಿ, ಆ ಕಮಿಟಿ ಸದಸ್ಯರಿಗೂ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡ್ಲಿ, ಅವ್ರಿಗೆ ಯಾವುದೇ ಒಂದು ವಸ್ತ್ರವನ್ನು ಕೊಡ್ಲಿ, ಇವರೆಲ್ಲ ಜಾತ್ರೆ ಜವಾಬ್ದಾರಿ ಅವರು ಅದಾರಂತ ಒಂದು ಸಹ ತಮ್ಮ ಅಧಿಕಾರಿ ಬಂದವರಿಗೆ ಗೊತ್ತಾಗಬೇಕನ್ನಂತ ಒಂದು ವಿಚಾರ ಇಟ್ಕೊಂಡು ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡಬೇಕು. ಅಂದ್ರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮ್ಯಾಗಿತ್ತಂದ್ರೆ ಇವ್ರು ಜಾತ್ರೆಯನ್ನು ಹೊತ್ಕೊಂಡು ಮಾಡ್ತಾರಪ್ಪ ಅನ್ನೋದು ಗೊತ್ತಾಕೈತಿ. ಇಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಜಾತ್ರಾ ಕಮಿಟಿಯಿಂದ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕು. ಈಗಾಗಲೇ ತಗೊಂಡಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ 24x7 ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ. ಆದರೂ ಕರೆದು 2 ಮಾತು ಹೇಳಿದಾಗ ನಮ್ಮ ಜೊತೆಯಲ್ಲಿ ತಾವು ಸಹಕಾರ ಕೊಡ್ತೀನಿ ಅನ್ನೋಂಥ ಆತ್ಮವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ತಮಗೂ ಹಂಚಿಕೊಂಡಾಗಿದೆ. ಬಸವಣ್ಣನ ಒಂದು ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಶಾಂತಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಗ್ರ್ಯಾಂಡ್ ಆಗಿ ಮಾಡೋಣ. ತಮಗೆ ಪ್ರತಿಯೊಂದು ನಮ್ಮ ಸಲಹೆ ಸೂಚನೆಗಳಿಗೆ ನಾವು 100% ಸಹಕಾರ ಮಾಡ್ತೀವಿ. ಮತ್ತು ಅದರ ಪ್ರಕಾರ ನಮ್ಮ ಸುರಕ್ಷತೆ ದೃಷ್ಟಿಯಿಂದಾಗ್ಲಿ ಅಥವಾ ಸಂಚಾರ ದೃಷ್ಟಿಯಿಂದಾಗ್ಲಿ ಮತ್ತೆ ಉಳಿದಿಲ್ಲ ಬೇರೆ ಏನೇ ಸಣ್ಣ ಪುಟ್ಟ ಇಶ್ಯೂಸ್ ಆದ್ರೂ ನೀವು ನಮ್ಮ ಗಮನಕ್ಕೆ ತಗೊಂಡ್ಬಿಡಿ. ಅನೇಕ ಬಡಾವಣೆಗಳಲ್ಲಿ ಅವರು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೀರಿ ಮತ್ತು ಮುಂಬರುವ 5 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯವರು ಬಂದು ಇಲ್ಲಿ ಭಾಗವಹಿಸುವುದರಿಂದ ಮುದ್ದೇವಾಡ ರಸ್ತೆಯಲ್ಲಿ ಒಂದು 5-6 ಮೊಬೈಲ್ ಟಾಯ್ಲೆಟ್ಗಳನ್ನ ಮತ್ತು ಡೈಲಿ ಅಲ್ಲಿ ಫಾಗಿಂಗ್ ಮಾಡುವುದು ಮತ್ತು ಪೌಡರ್ ಹಾಕುವುದು, ಸ್ವಚ್ಛತೆಗೆ ತಾವು ಪುರಸಭೆಯವರು ಆದ್ಯತೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ರಿ. ಅದೇ ರೀತಿ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಏನಂದ್ರೆ ತಾವೊಂದು ಮೊಬಾಲಿಟಿಯ ವಾಹನ ಏನು ಒಂದು ವಿಜಯಪುರದ ಕಾರ್ಮಿಕ ಇಲಾಖೆಯಿಂದ ಯಾವುದೋ ಒಂದು ವಾಹನವನ್ನು ಅಲ್ಲಿ ತಂದು ಅದು ಒಂದು ಕ್ಲಿನಿಕ್ ಟೈಪ್ ಇತ್ತು ಅಂದ್ರೆ ವಾರ್ನಿಂಗ್ ಇತ್ತು ಅಂದ್ರೆ ಯಾರು ಜಾತ್ರೆಯಲ್ಲಿ ಗಲಾಟೆಯನ್ನು ಮಾಡೋದಿಲ್ಲ. ಆ ನಿಟ್ಟಿನೊಳಗೆ ನಮ್ಮ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತದೆ ಅನ್ನುವಂಥ ಒಂದು ಆಶಾಭಾವನೆ ನಮಗೈತಿ. ನೆಕ್ಸ್ಟ್ 12ನೇ ತಾರೀಕು ಮತ್ತು 13ನೇ ತಾರೀಕು ಆ್ಯಸ್ ಯೂಶುವಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾರತ ಸ್ಪರ್ಧೆಗಳು, ಕುಸ್ತಿಗಳು ಇವೆಲ್ಲ ಇರ್ತಾವೆ. ಇವೆಲ್ಲ ಸುಸೂತ್ರವಾಗಿ ನಡೀತಾವೆ. ರಾತ್ರಿ ಬಸವಣ್ಣವ್ರ ಬಗ್ಗೆ ನಾಟಕ ಇದೆ, ಆಮೇಲೆ ಬಯಲಾಟ ಇದೆ, ಕೃಷ್ಣ ಪಾರಿಜಾತ ಇದೆ. ಇವೆಲ್ಲ ಸುಸೂತ್ರವಾಗಿ ನಡೀತಾವೆ, ಅಲ್ಲೇನು ತೊಂದರೆ ಆಗುವುದಿಲ್ಲ. ದಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರುವ ಬಸವೇಶ್ವರ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರನ್ನ ಈ ಸಭೆಗೆ ನಮ್ಮೆಲ್ಲರ ವತಿಯಿಂದ ಬಸವ ಭಕ್ತರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು. ಜೊತೆಗೆ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು, ಬಸವನ ಭಾಗ್ಯವಾಡಿಯ ಹಿರಿಯ ಮುಖಂಡರು, ಪಿಕಾಡ್ ಬ್ಯಾಂಕಿನ ಅಧ್ಯಕ್ಷರು, ರಾಜಕೀಯ ಗುರುಗಳಾಗಿರುವ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಅನ್ನೋರು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಬಸವ ಭಕ್ತರು ಬಂದಂಥ ಸಮಯದಲ್ಲಿ, ಜಾತ್ರೆ ನಡೆಯುವಂಥ ಸಮಯದಲ್ಲಿ, ಪ್ರತಿಯೊಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಸಹಾಯ ಸಹಕಾರ ಇರಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿ ಎಲ್ಲ ವೇದಿಕೆ ಕೊಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯರು ಮಾತನಾಡಿದ್ದಾರೆ.
ಒಟ್ಟಾರೆ ಬಸವೇಶ್ವರ ಜಾತ್ರೆ ಯಾವಾಗಲೂ ಕೂಡ ಶಾಂತಿಯುತವಾಗಿ ಮತ್ತು ಅಷ್ಟೇ ವೈಭವದಿಂದ ನಡೆದುಕೊಂಡು ಬಂದಂಥ ಜಾತ್ರೆ. ಈ ಜಾತ್ರೆ ಅದನ್ನು ಯಾವಾಗಲೂ ಕೂಡ ತನ್ನ ಗೌರವವನ್ನು ಮತ್ತು ತನ್ನ ವ್ಯವಸ್ಥಿತವಾದಂಥ ಯಾವುದೇ ಕಾರಣಕ್ಕೂ ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಊರಿನ ಹಿರಿಯರೆಲ್ಲರೂ ಕೂಡ ಮಾಡ್ತಾ ಬಂದಿದ್ದಾರೆ. ವರದಿ ಎಂಬಿ ಮನಗೋಳಿ. ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್. ಇದು ಜನಪರ ಧ್ವನಿ.